ತುಂಬ ದಿವಸದಿಂದ ಕಾವ್ಯ ಅವರ ತಂದೆ ತಾಯಿ ಗಿಲ್ಲಿ ನಟನನ್ನು ಮನೆಗೆ ಇನ್ವೈಟ್ ಮಾಡ್ತಾ ಇದ್ದಾರೆ. ಆದರೆ ಗಿಲ್ಲಿ ನಟ ತುಂಬಾ ಬ್ಯುಸಿ ಆಗಿದ್ದಾರೆ. ನೀವೇ ನೋಡಿರ್ತೀರ ಹಲವಾರು ಕಾರ್ಯಕ್ರಮಗಳು, ಪ್ರೋಗ್ರಾಮ್ಗಳು. ಬೆಂಗಳೂರು ಮಾತ್ರವಲ್ಲದೆ ಬೇರೆ ಬೇರೆ ಊರು, ತುಮಕೂರು, ಕುಣಿಗಲ್, ರಾಮನಗರ, ಕನಕಪುರ, ಚನ್ನಪಟ್ಟಣ, ಸೊ ಈ ರೀತಿಯೆಲ್ಲ ಒಂದು ಉತ್ಸವಗಳಲ್ಲಿ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ, ಫಂಕ್ಷನ್ ಈವೆಂಟ್ಸ್ಗಳಲ್ಲೆಲ್ಲ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ ಕೂಡ ಶಿಕಾರಿಪುರಕ್ಕೆ ಹೋಗಿ ಬಂದಿರ್ತಾರೆ. BS ಯಡಿಯೂರಪ್ಪ ಅವರ ಒಂದು ಅದ್ಭುತವಾದಂಥ ಹುಟ್ಟುಹಬ್ಬ ಸಂಭ್ರಮ ಎಲ್ರಿಗೂ ಕೂಡ ಖುಷಿ ಆಯಿತು. ನಿಜವಾಗ್ಲೂ ಕೂಡ ಅದ್ಭುತವಾದಂಥ ವ್ಯಕ್ತಿ ಗಿಲ್ಲಿ ನಟನನ್ನು ತುಂಬ ಜನ ಇಷ್ಟಪಡ್ತಾರೆ, ಫ್ಯಾನ್ಸ್ಗಳು ಕೂಡ ಆಗಿದ್ದಾರೆ. ಅದೇ ರೀತಿ ಕಾವ್ಯ ಅವರ ತಂದೆ ತಾಯಿ ಕೂಡ ಗಿಲ್ಲಿ ನಟನ ದೊಡ್ಡ ಅಭಿಮಾನಿಯಾಗಿರ್ತಾರೆ. ಗಿಲ್ಲಿ ಇವತ್ತಿಗೂ ಕೂಡ ತನ್ನ ಒಂದು ಬ್ರೇಸ್ಲೆಟನ್ನು ಹಾಕೊಂಡಿರ್ತಾರೆ. ಅದು ಕೊಟ್ಟಿರುವುದು ಕಾವ್ಯ ಅವರ ತಂದೆ ಬಿಗ್ ಬಾಸ್ ಮನೆಯಲ್ಲಿದ್ದ ಟೈಮಲ್ಲಿ ಕೈಗೆ ತೊಡಸಿರ್ತಾರೆ. ಸೊ ಅದನ್ನು ಇವತ್ತು ಕೂಡ ಅದನ್ನೇ ಕಾಪಾಡ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ತುಂಬಾ ಸರಳ ವ್ಯಕ್ತಿ. ಎಲ್ಲೇ ಹೋದರೂ ಕೂಡ ಹವಾಯಿ ಚಪ್ಪಲಿಯನ್ನು ಹಾಕೊಂಡು ಹೋಗ್ತಾರೆ. ಅಷ್ಟು ದುಡಿದ್ರು ಕೂಡ ಯಾವುದೇ ರೀತಿ ಶೂನು ಕೂಡ ಧರಿಸೋದಿಲ್ಲ. ಕಾವ್ಯ ಅವರು ಸೂಪರಾಗಿ ಫೋಟೋ ಶೂಟನ್ನು ಕೂಡ ಮಾಡಿಸಿದ್ದಾರೆ. ಅವ್ರಿಗೂ ಕೂಡ ಒಂದು ಒಳ್ಳೊಳ್ಳೆ ಆಫರ್ಸ್ಗಳು ಕೂಡ ಬರ್ತಿದೆ. ಸಿನಿಮಾ ಆಫರ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗ್ತಾ ಇದೆ. ನಿಜವಾಗ್ಲೂ ಕೂಡ ತಪ್ಪದೆ ಎಲ್ಲರೂ ವಿಶ್ ಮಾಡಿ ಇದೇ ರೀತಿ ಮುಂದುವರಿ, ಇನ್ನಷ್ಟು ಹೆಸರು ಮಾಡಲಿ. ನಿಜವಾಗ್ಲೂ ಒಟ್ಟಿಗೆ ಇವರು ನಡೆಸಿದ್ರೆ ಜನರು ತುಂಬಾ ಖುಷಿ ಪಡ್ತಾರೆ. ಬಟ್ ಆ ರೀತಿಯ ಒಂದು ಕತೆ ಸಿಗಬೇಕಲ್ಲ, ಆ ಒಂದು ಸಿನಿಮಾ ಕತೆಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾರೆ. ಅಂತ ಒಂದು ಕತೆ ಏನಾದರೂ ಮಾಡಿದ್ರೆ ನಿಜವಾಗ್ಲೂ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಮತ್ತು ಸಿನಿಮಾವನ್ನು ಸಕ್ಸಸ್ ಮಾಡೇ ಮಾಡ್ತಾರೆ ಜನರು. ನಿಮ್ಗೆ ಅನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ.